ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡ ಅಧ್ಯಾಯ 8 ಕೌಸಲ್ಯ ವಿಲಾಪ. ಶ್ರೀರಾಮನ ರಥದ ಧೂಳಿ ಕಣ್ಣಿಗೆ ಕಾಣುವವರೆಗೂ ದಶರಥ ಮಹಾರಾಜನು ಅದರಲ್ಲಿಯೇ ದಿಟ್ಟಿಯಾಗಿ ನಿಂತಿದ್ದನು. ಅದು ಕಣ್ಮಣೆಯಾದೊಡನೆ ಆತನು ಮೂರ್ಛಿತನಾಗಿ ಬುಡಕಡೆದ ಮರದಂತೆ ನೆರಕ್ಕುರುಳಿದನು. ಬಳಿಯೇ ನಿಂತಿದ್ದ ಕೌಸಲ್ಯಾದೇವಿ ಆತನನ್ನು ಉಪಚರಿಸಿ ಎಚ್ಚರಿಸಿದಳು. ಅನಂತರ ಆತನ ಬಲತೋಳನ್ನು ಹಿಡಿದುಕೊಂಡು ಅರಮನೆಯೊಳಕ್ಕೆ ಕರೆದುಕೊಂಡು ಹೊರಟಳು. ಕೈಕೆಯು ಸಹಾಯಕ್ಕೆ ಬಂದು ಆತನ ಎಡದೋಳನ್ನು ಹಿಡಿದುಕೊಳ್ಳ ಹೋದಳು. ಆದರೆ ದಶರಥನು ಆಕೆಯನ್ನು ನಿವಾರಿಸುತ್ತಾ, ನೀನು ನನ್ನನ್ನು ಮುಟ್ಟಬೇಡ, ನೀನು ನನ್ನ ಹೆಂಡತಿಯಲ್ಲ, ನಿನ್ನನ್ನು ನಾನು ತ್ಯಜಿಸಿದ್ದೇನೆ, ನಿನ್ನ ಮುಖಾವಲೋಕನ ಕೂಡ ನನಗೆ ಸಹಿಸದು, ನೀನು ಮಾತ್ರವೇ ಅಲ್ಲ, ನಿನ್ನವರೆಲ್ಲರೂ ನನ್ನಿಂದ ಬಹಿಷ್ಕೃತರು. ಜ್ಯೇಷ್ಠನಿಗೆ ಸಲ್ಲಬೇಕಾದ ಈ ರಾಜ್ಯವನ್ನು ನಿನ್ನ ಮಗನು ಸ್ವೀಕರಿಸುವುದಾದರೆ ಆತನೂ ತ್ಯಾಜ್ಯನೇ. ನಾನು ಸತ್ತ ಮೇಲೆ ನನಗೆ ಆತನು ಕೊಡುವ ಜಲಾಂಜಲಿ ಕೂಡ ನನಗೆ ಸೇರದಿರಲಿ ಎಂದು ಹೇಳಿ ಕೌಸಲ್ಯ ಸಹಾಯದಿಂದ ಆಕೆ ಅಂತಃಪುರವನ್ನು ಕುರಿತು ಹೊರಟನು. ಅರಣ್ಯದಲ್ಲಿ ತನ್ನ ಮಗನು ಪಡಬಹುದಾದ ಕಷ್ಟಗಳನ್ನು ನೆನೆದು ಆತನು ತಲ್ಲಣಿಸುತ್ತಿದ್ದನು. ಪಾಪ ಮಹಾರಾಜನ ಮೋಹದ ಕೋರಿಯಾದ ಸೀತೆಗೆ ಅದೆಂತಹ ಕಷ್ಟಪ್ರಾಪ್ತಿ. ಲಕ್ಷ್ಮಣನೆಂತಹ ಸದ್ಗುಣವಂತ. ದಶರಥನ ತಲೆಯ ತುಂಬ ಇವೇ ಭಾವನೆ. ಹಂಸತೂಲಿತ ಕಲ್ಪದ ಮೇಲೆ ಹೊರಳುತ್ತಾ ಆತನು ಉನ್ಮಾದಗ್ರಸ್ತನಂತೆ ಅರಚಿಕೊಳ್ಳುತ್ತಿದ್ದನು. ಹಾ ರಾಘವ, ನನ್ನನ್ನು ಬಿಟ್ಟು ಹೋದೆಯಾ? ಹಾ ರಾಮ, ನೀನು ಹಿಂತಿರುಗುವುದನ್ನು ಕಾಣುವ ಭಾಗ್ಯ ನನಗಿಲ್ಲ. ಪುಣ್ಯಾತ್ಮರಿಗೆ ಮಾತ್ರ ಅದು ಲಭ್ಯ. ಕೌಸಲ್ಯ, ನನ್ನ ದೃಷ್ಟಿ ಶ್ರೀರಾಮನ ಹಿಂದೆಯೇ ಹೊರಟು ಹೋಯಿತು. ನೀನು ನನ್ನ ದೃಷ್ಟಿಗೆ ಕಾಣುತ್ತಲೇ ಇಲ್ಲ. ಎಲ್ಲಿ? ಒಮ್ಮೆ ನಿನ್ನ ಕೈಯಿಂದ ನನ್ನನ್ನು ಮುಟ್ಟು. ದಶರಥನ ವಿಲಾಪವನ್ನು ಕಂಡು ಕೌಸಲ್ಯೆ ಆತನ ಬಳಿ ಬಂದು ಕುಳಿತಳು. ಮಗನ ಅಗಲಿಕೆ ಎಂಬುದು ಆಕೆಯ ಕರಳಲ್ಲಿ ಕತ್ತರಿಯಾಡಿಸದಂತಾಗಿತ್ತು. ಹೊಟ್ಟೆಯಲ್ಲಿದ್ದ ಹಸಿಬಿಸಿಯನ್ನು ಮಾತಿನಲ್ಲಿ ಹೊರಸೂಸಿದಳು. ಪ್ರಭು, ಕೈಕೆ ತನ್ನ ಕುಟಿಲತೆಯಿಂದ ಶ್ರೀರಾಮನನ್ನು ಅಡವಿಗಟ್ಟಿ ಹೊರಬಿಟ್ಟ ಹಾವಿನಂತೆ ಆನಂದದಿಂದಿದ್ದಾಳೆ. ಆಕೆ ತನ್ನ ಮಗನಾದ ಭರತನಿಗೆ ಪಟ್ಟಗಟ್ಟುವಷ್ಟರಲ್ಲಿ ಸಂತೃಪ್ತಳಾಗಿದ್ದರೆ, ನನ್ನ ಮಗನು ಅಯೋಧ್ಯೆಯಲ್ಲಿ ಭಿಕ್ಷವೆತ್ತಿಯಾದರೂ ಬಾಳು ಮಾಡುತ್ತಿದ್ದ. ಆದರೂ ಅದಕ್ಕೂ ಅವಕಾಶವಿಲ್ಲದಂತೆ ಮಾಡಿಬಿಟ್ಟಳು. ದೇವತೆಗಳ ಹವಿರ್ಭಾಗವನ್ನು ರಾಕ್ಷಸರಿಗೆ ಎತ್ತಿಕೊಡುವಂತೆ ಶ್ರೀರಾಮನಿಗೆ ಸಲ್ಲಬೇಕಾದ ಸಾಮ್ರಾಜ್ಯವನ್ನು ನೀನು ಕೈಕೇಯಿಗೆ ಎತ್ತಿಕೊಟ್ಟೆ. ನಿನ್ನ ಭಾಷೆಯಲ್ಲಿ ಸಲ್ಲಿಸುವುದಕ್ಕಾಗಿ ಶ್ರೀರಾಮ ಲಕ್ಷ್ಮಣರು ಕಾಡುಪಾಲಾದರು. ಅಡವಿಯಲ್ಲಿ ಅವರು ಎಷ್ಟು ಕಷ್ಟಗಳಿಗೆ ಒಳಗಾಗುವರೋ ಎಂದು ಸುಸೂಕ್ಷ್ಮವಾಗಿ ಹಿಂತಿರುಗುವರೋ ಭಗವಂತನೇ ಅಲ್ಲ. ಅಯ್ಯೋ, ನಾನು ಪೂರ್ವಜನ್ಮದಲ್ಲಿ ಎಷ್ಟು ಪಾಪಗಳನ್ನು ಮಾಡಿದ್ದೇನೋ, ಎಷ್ಟು ಜನ ತಾಯಂದಿರಿಂದ ಮಕ್ಕಳನ್ನು ಅಗಲಿಸಿದ್ದೇನೋ. ಮಹಾರಾಜ ಪುತ್ರಶೋಕದಿಂದ ನನ್ನ ಹೊಟ್ಟೆ ಉರಿದು ಹೋಗುತ್ತಿದೆ. ಆಗ ಸಮೀಪದಲ್ಲಿಯೇ ಇದ್ದ ಸುಮಿತ್ರೆ ಆಕೆಯನ್ನು ಸಮಾಧಾನಪಡಿಸುತ್ತಾ, ಅಕ್ಕ, ಪುರುಷೋತ್ತಮನಾದ ಶ್ರೀರಾಮಚಂದ್ರನಿಗೆ ಎಲ್ಲಿದ್ದರೆ ತಾನೇ ಏನು ಭಯ? ತಂದೆಯ ಸತ್ಯಪ್ರತಿಜ್ಞೆಯನ್ನು ನೆರವೇರಿಸುವುದಕ್ಕಾಗಿ ಆನಂದದಿಂದ ಅರಣ್ಯವಾಸವನ್ನು ಕೈಗೊಂಡಿರುವ ಆತನಿಗಾಗಿ ನೀನು ಹೆಮ್ಮೆ ಪಡಬೇಕೇ ಹೊರತು ವ್ಯಥೆಪಡಬಾರದು. ಆತನ ಸೇವೆಗೆ ಲಕ್ಷ್ಮಣನಿದ್ದಾನೆ. ಆತನ ಮನಸ್ಸನ್ನು ರಮಿಸಲು ಸೀತೆ ಇರುತ್ತಾಳೆ. ಇವರಿಬ್ಬರ ಜೊತೆಯಲ್ಲಿ ಆತನು ಆನಂದದಿಂದ ಕಾಲ ಕಳೆಯುತ್ತಾನೆ. ಅಲ್ಲದೆ ಧರ್ಮಮೂರ್ತಿಯಾದ ನಿನ್ನ ಮಗನಲ್ಲಿ ಸೂರ್ಯನು ತನ್ನ ಕಿರಣಗಳ ಉಗ್ರತೆಯನ್ನು ಪ್ರಶಾಂತಗೊಳಿಸುತ್ತಾನೆ. ವಾಯು ಹಿತಕರವಾಗಿ ಬೀಸುತ್ತಾನೆ. ಅಡವಿ ಋತಿಗನುಗುಣವಾಗಿ ಆತನ್ನು ಸಂತೋಷಪಡಿಸುತ್ತಾನೆ. ಆದ್ದರಿಂದ ಶ್ರೀರಾಮನ ಅಡವಿಯಲ್ಲಿಯೂ ಅರಮನೆಯಿರುವಂತೆಯೂ ನಿರ್ಭಯವಾಗಿ ಸುಖವಾಗಿರುತ್ತಾನೆ. ಆತನನ್ನು ಎದುರಿಸುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ.
ವನವಾಸವನ್ನು ಸುಖವಾಗಿ ಮುಗಿಸಿ ಹಿಂತಿರುಗಿದ ಕುಮಾರನನ್ನು ಕಂಡು ನೀನು ಮೇಘವು ಪರ್ವತದ ಮೇಲೆ ಮಳೆಗರಿಯುವಂತೆ ಆನಂದಪುಷ್ಪಗಳನ್ನು ಸುರಿಸುತ್ತೀಯೇ ಎಂದಳು. ತಂಗಿ ಸುಮಿತ್ರೆಯ ಸಂತೈಕೆಯ ಮಾತುಗಳಿಂದ ಕೌಸಲ್ಯ ಹೃದಯದಲ್ಲಿ ಒಂದು ರೀತಿ ಧೈರ್ಯ ಸಂಚಾರವಾದಂತಾಯಿತು. ಅಧ್ಯಾಯ 9. ವನವಾಸದ ಪ್ರಥಮ ರಾತ್ರಿ. ಅತ್ತ ರಾಮಚಂದ್ರನು ಅರಣ್ಯಕ್ಕೆ ಪ್ರಯಾಣ ಮಾಡುತ್ತಿರಲು ಪುರಜನರೆಲ್ಲರೂ ಆತನನ್ನು ಹಿಂಬಾಲಿಸಿದರು. ಆತನ ಗೆಳೆಯರು ಎಷ್ಟೇ ತಡೆದರೂ ಅವರು ಬೇರೆ ನಿಲ್ಲಲಿಲ್ಲ. ಸ್ವತಃ ರಾಮಚಂದ್ರನೇ ಅವರನ್ನು ಸಮಾಧಾನ ಮಾಡುತ್ತಾ, ರಾಜನಾಗಲಿರುವ ಭರತನು ಸದೃಢ ಸಂಪನ್ನನು. ಆತನು ನಿಮ್ಮ ಹಿತವನ್ನು ಸಾಧಿಸುವುದರಲ್ಲಿ ಸದಾ ತತ್ಪರನಾಗಿರುತ್ತಾನೆ. ನೀವು ನನ್ನಲ್ಲಿ ತೋರುತ್ತಿರುವ ಅವ್ಯಾಜ ಪ್ರೇಮವನ್ನು ಆತನಲ್ಲಿ ತೋರಬೇಕಾದುದು ನಿಮ್ಮ ಕರ್ತವ್ಯ. ನಾನು ನನ್ನ ತಂದೆಯ ಮಾತನ್ನು ನಡೆಸುವುದಕ್ಕಾಗಿ ಅರಣ್ಯಕ್ಕೆ ತೆರಳುತ್ತಿದ್ದೇನೆ. ಪೂಜ್ಯವಾದ ಆತನ ಮಾತು ನನಗೆ ಹೇಗೆ ವಿಧೇಯವೋ ಹಾಗೆಯೇ ನಿಮಗೂ ವಿಧೇಯವಾದುದು ಎಂದು ಹೇಳಿದನು. ಆದರೆ ಶ್ರೀರಾಮ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದ ಅವರಿಗೆ ಶ್ರೀರಾಮನ ಮಾತುಗಳು ಕೇಳಿಬರಲೇ ಇಲ್ಲ. ವೃದ್ಧರಾದ ಬ್ರಾಹ್ಮಣರು ರಥದ ಹಿಂದೆ ಓಡಿ ಬರುತ್ತಾ, ಎಲೆ ರಥಾಶ್ವಗಳೇ, ಮುಂದಕ್ಕೆ ಒಂದು ಹೆಜ್ಜೆಯನ್ನು ಇಡಬೇಡಿ, ಲೋಕಪೂಜ್ಯನಾದ ಶ್ರೀರಾಮನನ್ನು ಅರಣ್ಯಕ್ಕೆ ಕೊಂಡೊಯ್ಯಬೇಡಿ ಎಂದು ಕೂಗಿಕೊಂಡರು. ಇದನ್ನು ಕಂಡು ಶ್ರೀರಾಮನು ರಥವನ್ನು ನಿಲ್ಲಿಸಿ ಸೀತಾರಾಮ ರಕ್ಷಣೆಯನ್ನೇ ತಾನು ಪಾದಚಾರಿಯಾಗಿ ಪ್ರಯಾಣ ಬೆಳೆಸಿದನು. ಆ ಮುದಿ ಹಾರುವವರನ್ನು ಹಿಂತಿರುಗಿಸಲು ಅವನಿಂದಾಗಲಿಲ್ಲ. ಶ್ರೀರಾಮನು ಸ್ವಧರ್ಮವನ್ನು ಮಾತ್ರ ಲಕ್ಷಿಸಿ ಉಳಿದ ಧರ್ಮಗಳನ್ನು ಗಾಳಿಗೆ ತೂರುವುದಾದರೆ ತಾವೂ ತಮ್ಮ ಧರ್ಮಗಳನ್ನು ಬಿಟ್ಟು ಬಿಡುವುದಾಗಿ ಹೇಳಿದರು. ಹೀಗೆ ವಾಗ್ವಾದ ಮಾಡುತ್ತಾ ಪ್ರಯಾಣ ಮಾಡುತ್ತಿರಲು ಶ್ರೀರಾಮಮೂರ್ತಿಯನ್ನು ಹಿಂತಿರುಗಬೇಕೆಂದು ಬೇಡಿ ಅಡ್ಡ ಬಿದ್ದಿರುವುದೋ ಎಂಬಂತೆ ದಾರಿಗೆ ಅಡ್ಡವಾಗಿ ಹರಿಯುತ್ತಿದ್ದ ತಮಸಾ ನದಿ ಕಾಣಿಸಿತು. ಆ ನದಿಯ ಸಮೀಪದಲ್ಲಿ ಸುಮಾತ್ರನು ರಥವನ್ನು ನಿಲ್ಲಿಸಿ ಪ್ರಯಾಣದಿಂದ ಬಳಲಿದ್ದ ಕುದುರೆಗಳನ್ನು ರಥದಿಂದ ಬಿಚ್ಚಿ ಅವುಗಳಿಗೆ ನೀರು ಕುಡಿಸಿ ವಿಶ್ರಾಂತಗೊಳಿಸಿದನು. ತಮಸಾ ನದಿಯ ತೀರವನ್ನು ಸೇರಿದಾಗಲೇ ಬೈಗಾಗಿತ್ತು. ಶ್ರೀರಾಮನು ಆ ಇರಳು ಅಲ್ಲಿಯೇ ತಂಗಿದನು. ಅದು ವನವಾಸದ ಪ್ರಥಮ ರಾತ್ರಿ. ಶ್ರೀರಾಮನು ಆ ರಾತ್ರಿ ಆಹಾರವನ್ನೇನೂ ತೆಗೆದುಕೊಳ್ಳಲಿಲ್ಲ. ಸ್ವಲ್ಪ ನೀರನ್ನು ಮಾತ್ರ ಕುಡಿದು ತೃಪ್ತನಾದನು. ಸುಮಾತ್ರನು ಮರದ ಚಿಗುರುಗಳನ್ನು ಹಾಕಿ ಶ್ರೀರಾಮನಿಗೊಂದು ಹಾಸಿಗೆಯನ್ನು ಸಜ್ಜುಗೊಳಿಸಿಬಿಟ್ಟನು. ಸೀತಾ ಸಮೇತನಾಗಿ ಶ್ರೀರಾಮನು ಆ ಹಾಸಿಗೆಯಲ್ಲಿ ಪವಡಿಸಿದನು. ತಂದೆ ತಾಯಿಯರು ತನಗಾಗಿ ಎಷ್ಟು ಮರುಗುತ್ತಿರುವರೋ ಎಂಬ ವ್ಯಥೆಯಿಂದಲೂ ಹೊರಟು ಹಾಸಿಗೆಯ ಅಭ್ಯಾಸವಿಲ್ಲದಿದ್ದರಿಂದಲೂ ಆತನಿಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಲಕ್ಷ್ಮಣನೂ ನಿದ್ರೆಯಿಲ್ಲದೆ ತನ್ನ ಅಣ್ಣನ ಸದ್ಗುಣಗಳನ್ನು ಸುಮತ್ರನೊಡನೆ ವಿವರಿಸುತ್ತಲೇ ರಾತ್ರಿಯನ್ನು ಕಳೆಯುತ್ತಿದ್ದನು. ಸೀತಾರಾಮರನ್ನು ಹಿಂಬಾಲಿಸಿ ಬಂದಿದ್ದ ಪೌರರೆಲ್ಲರೂ ಸುತ್ತಮುತ್ತಲಿನ ಮರಗಿಡಗಳ ಕೆಳಗೆ ತಂಗಿದ್ದರು. ಶ್ರೀರಾಮನು ಬೆಳಗಿನ ಮುಂಜಾವಕ್ಕೆ ಮೇಲಕ್ಕೆದ್ದನು. ಸುತ್ತಲೂ ಮರದ ಕೆಳಗೆ ಮಲಗಿದ್ದ ಜನರನ್ನು ಕಂಡು ಆತನಿಗೆ ಬಹು ಮರುಕು ಉಂಟಾಯಿತು. ಆತನು ಲಕ್ಷ್ಮಣನನ್ನು ಕರೆದು, ತಮ್ಮ, ಈ ಜನರ ಮೈತ್ರಿಯನ್ನು ನೋಡಿದೆಯಾ? ಇವರು ಪ್ರಾಣಗಳನ್ನಾದರೂ ತೊರೆಯುವರು ಹೊರತು ನಮ್ಮನ್ನು ತೊರೆಯುವಂತೆ ಕಾಣುವುದಿಲ್ಲ. ನನಗಾಗಿ ಇವರು ಇಷ್ಟು ಕಷ್ಟಕ್ಕೆ ಈಡಾಗುವುದನ್ನು ನಾನು ಸಹಿಸಲಾರೆ. ಅವರಿಗೆ ಈ ಕಷ್ಟವನ್ನು ತಪ್ಪಿಸಲು ಈಗ ಇರುವುದು ಒಂದೇ ದಾರಿ. ಸುಮಾತ್ರನೆಬ್ಬಿಸು. ಈ ಕ್ಷಣದಲ್ಲಿಯೇ ನಾವು ಇಲ್ಲಿಂದ ಹೊರಟು ಬಿಡೋಣ. ಬೆಳಗಾದ ಮೇಲೆ ಈ ಪೌರರು ನಮ್ಮನ್ನು ಕಾಣದೆ ಹಂಬಲಿಸುತ್ತಾ ಅಯೋಧ್ಯೆಗೆ ಹಿಂತಿರುಗುವರು ಎಂದು ಹೇಳಿದನು. ಶ್ರೀರಾಮನ ಅಪ್ಪಣೆಯಂತೆ ತೇರು ಸಿದ್ಧವಾಯಿತು. ಸೀತಾರಾಮ ಲಕ್ಷ್ಮಣರು ರಥವನ್ನೇರಿದರು. ಸುಮಂತ್ರನು ರಥವನ್ನು ನಡೆಸಿದನು. ಕ್ಷಣಮಾತ್ರದಲ್ಲಿಯೇ ತಮಸಾ ನದಿಯನ್ನು ದಾಟಿ ಎದುರು ದಡವನ್ನು ಸೇರುವುದಾಯಿತು. ಒಡನೆಯೇ ರಥದಲ್ಲಿದ್ದವರು ಕೆಳಕ್ಕಿಳಿದರು. ಶ್ರೀರಾಮನು ಸುಮಂತ್ರನನ್ನು ಕುಳಿತು, ಎಲೆ ಸುಮಂತ್ರನೇ, ನೀನೊಬ್ಬನೇ ರಥದಲ್ಲಿ ಕುಳಿತು ಅಯೋಧ್ಯೆ ಕಡೆಗೆ ಅದನ್ನು ಸ್ವಲ್ಪ ದೂರ ನಡೆಸಿಕೊಂಡು ಹೋಗಿ ಪುನಃ ಹಿಂತಿರುಗಿ ಬರುವವನಾಗು. ಪೌರರು ನಾನು ಅಯೋಧ್ಯೆಗೆ ಹೋಗಿರುವನೆಂಬ ಭ್ರಾಂತಿ ಇಂದ ಹಿಂತಿರುಗಿ ಊರಿಗೆ ಹೋಗುವರು. ಅವರು ವ್ರತಾನನ್ನು ಹಿಂಬಾಲಿಸಿ ಇಲ್ಲಿ ಸಂಕಟಪಡುವುದು ಬೇಡ ಎಂದನು. ಸುಮಾತ್ರನು ಆತನ ಅಪ್ಪಣೆಯನ್ನು ಪರಿಪಾಲಿಸಿ ರಥವನ್ನು
ತಂದು ನಿಲ್ಲಿಸಲು ಶ್ರೀರಾಮಾದಿಗಳು ಪುನಃ ರಥವೇರಿದರು. ತೇರು ವೇಗದಿಂದ ತಪೋವನಭಿಮುಖವಾಗಿ ಧಾವಿಸಿತು. ರಾತ್ರಿ ಪೂರೈಸಿ ಬೆಳಗಾಯಿತು. ತಮಸಾ ನದಿ ತೀರದಲ್ಲಿದ್ದ ಪೌರರೆಲ್ಲರೂ ಎಚ್ಚೆತ್ತು ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಶ್ರೀರಾಮರು ಎಳೆದುಕೊಂಡಿದ್ದ ಎಡೆಯನ್ನು ನೋಡಿದರು. ಅದು ಬರಿದಾಗಿತ್ತು. ಮೆಟ್ಟಿಬಿದ್ದು ಕಣ್ಣರಳಿಸಿದರು. ಸೀತಾರಾಮ ಲಕ್ಷ್ಮಣರನ್ನು ಅವರು ಬಂದಿದ್ದ ರಥವು ಕಣ್ಮೆರೆಯಾಗಿದ್ದವು. ಜನರು ತಮ್ಮ ನಿದ್ರೆಯನ್ನು ನಿಂದಿಸುತ್ತಾ ಕೊಡವಿಕೊಂಡು ಮೇಲಕ್ಕೆದ್ದರು. ತೇರಿನ ಗಾಲಿಗಳು ಹರಿದು ಹೋಗಿದ್ದ ಜಾಡನ್ನು ಅನುಸರಿಸಿ ಶ್ರೀರಾಮನನ್ನು ಹಿಂಬಾಲಿಸಲು ಅವರು ಪ್ರಯತ್ನ ಮಾಡಿದರು. ಆದರೆ ರಥಮಾರ್ಗ ಉತ್ತರ ದಿಕ್ಕನ್ನು ಸೂಚಿಸುತ್ತಿತ್ತು. ಸ್ವಲ್ಪ ದೂರ ಹೋದ ಮೇಲೆ ಅದು ಕಣ್ಣಿಗೆ ಬೀಳಲಿಲ್ಲ. ಊರಿಗೆ ಹಿಂತಿರುಗುವುದೆಂದರೆ ಅವರಿಗೆ ಹೇಗೋ ಆಗುತ್ತಿತ್ತು. ಊರಿನಲ್ಲಿ ಇಳಿದವರಿಗೆಲ್ಲ ಏನೆಂದು ಉತ್ತರವೀಯುವುದು? ಶ್ರೀರಾಮನ ಪ್ರಯಾಣ ಬೆಳೆಸಿದಾಗ ನಾವು ಸುಖವಾಗಿ ನಿದ್ರೆ ಹೋಗುತ್ತಿದ್ದೀವಿ ಎನ್ನುವುದೇ? ಏನು ಮಾಡಬೇಕೆಂಬುದೇ ತೋಚದಷ್ಟು ಮೂಢರಾಗಿ ಅವರು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಶ್ರೀರಾಮನ ವನವಾಸದಲ್ಲಿ ಮೊದಲ ರಾತ್ರಿಯನ್ನು ಅವನೊಡನೆ ತಾವು ಕಳೆದುವೆನ್ನುವ ಸಮಾಧಾನವಷ್ಟೇ ಅವರಿಗೆ ದೊರೆತಂತಾಯಿತು. ಅಧ್ಯಾಯ 10. ಗುಹನ ಕೆಳೆ. ಪುರಜನರ ಕಣ್ಮೆರೆಸಿ ಪಯಣ ಬೆಳೆಸಿದ ಶ್ರೀರಾಮಾದಿಗಳು ಬೆಳಕು ಹರಿಯುವ ವೇಳೆಗೆ ಕೋಸಲ ದೇಶದ ಎಲ್ಲೆಯನ್ನು ಸಮೀಪಿಸಿದರು. ಶ್ರೀರಾಮನು ಹೊಲಗಳಲ್ಲಿದ್ದ ಬೆಳೆಗಳನ್ನು, ಪುಷ್ಪಿತಗಳಾದ ತೋಟಗಳನ್ನು ಸೀತೆಗೆ ತೋರುತ್ತಾ ಸುಮಾತ್ರನೊಡನೆ ಮೃಗಾಯ ವಿನೋದವನ್ನು ವರ್ಣಿಸುತ್ತಾ ತನ್ನ ರಾಜ್ಯದ ಎಲ್ಲೆಯನ್ನು ದಾಟಿದನು. ಒಡನೆಯೇ ಆತನು ರಥದಿಂದ ಕೆಳಕ್ಕಿಳಿದು ಮುಗಿದ ಕೈಗಳಿಂದ ಅಯೋಧ್ಯ ಪಟ್ಟಣಕ್ಕೆ ಅಭಿಮುಖವಾಗಿ ನಿಂತು, ಎಲೆ ಪುರಶ್ರೇಷ್ಠನೇ, ವನವಾಸಕ್ಕೆ ಹೋಗಲು ದಯವಿಟ್ಟು ಅನುಮತಿ ಕೊಡು. 14 ವರ್ಷಗಳ ವನವಾಸದಿಂದ ನನ್ನ ತಂದೆಯನ್ನು ಋಣಮುಕ್ತನನ್ನಾಗಿ ಮಾಡಿದೊಡನೆಯೇ ಹಿಂತಿರುಗಿ ಬಂದು ನಿನ್ನನ್ನು, ನನ್ನ ತಂದೆ ತಾಯಿಗಳನ್ನು ನೋಡುತ್ತೇನೆ ಎಂದು ಪ್ರಾರ್ಥಿಸಿದನು. ಅಷ್ಟರಲ್ಲಿ ಸಮೀಪದ ಹಳ್ಳಿಯಿಂದ ಬಂದು ತನ್ನನ್ನು ದೀನವನದಂತೆ ನೋಡುತ್ತಿದ್ದ ಜನರು ಬೀಳ್ಕೊಂಡು ಪ್ರಯಾಣವನ್ನು ಮುಂದುವರಿಸಿದನು. ದೇಶದ ಎಲ್ಲೆಗೆ ಸ್ವಲ್ಪ ದೂರದಲ್ಲಿಯೇ ಪಾವನವಾದ ದೇವ ಗಂಗಾ ನದಿ ಹರಿಯುತ್ತಿತ್ತು. ಶುಭ್ರ ಧವಳ ಕಾಂತಿಯಿಂದ ಹೊಳೆಯುತ್ತಿದ್ದ ಆ ನದಿಯನ್ನು ದೂರದಿಂದ ಕಾಣುತ್ತಿದ್ದಂತೆಯೇ ಶ್ರೀರಾಮನ ಭಕ್ತಿಯಿಂದ ಅದಕ್ಕೆ ವಂದನೆ ಸಲ್ಲಿಸಿದನು. ಆ ನದಿಯ ಇಕ್ಕೆಲೆಗಳಲ್ಲಿಯೂ ದಟ್ಟವಾಗಿ ಬೆಳೆದಿರುವ ವೃಕ್ಷಗಳಲ್ಲಿನ ಪುಷ್ಪಗಳು, ಬಗೆಬಗೆಯಾದ ಅಕ್ಕಿಗಳ ಇಂಪಾದ ಗಾನ, ನದಿಯ ಪಾತ್ರದಲ್ಲಿ ಅಲ್ಲಲ್ಲಿ ಕಾಣುತ್ತಿರುವ ಮರಳು ದಿಣ್ಣೆಗಳು, ಕುಣಿದು ಕುಣಿದು ಹರಿಯುತ್ತಿರುವ ಪ್ರವಾಹ, ನಾನಾ ಜಲಚರಗಳು, ಇವುಗಳಿಂದ ಮನೋಹರವಾಗಿದ್ದ ಆ ನದಿ ತೀರದಲ್ಲಿಯೇ ಅಂದು ತಂಗಬೆಂಕಿ ಎನ್ನಿಸಿತು. ಆತನಿಗೆ ಸುಮಾತ್ರನನ್ನು ಕುರಿತು, ಎಲೈ ಸಾರಥಿ, ಮೊಗ್ಗೆಳೆದು ಹೂ ಬೆಳೆದು ಫಲಭರಿತವಾಗಿರುವ ಈ ಇಂಗುದಿ ವೃಕ್ಷದ ಕೆಳಗಡೆಯಲ್ಲಿಯೇ ಇಳಿದುಕೊಂಡು ಮುಕ್ತಿಪ್ರದವಾದ ಗಂಗಾ ನದಿಯನ್ನು ಸೇವೆ ಮಾಡೋಣ ಎಂದು ಹೇಳಿದರು. ರಥವನ್ನು ಆ ಮರದ ಬುಡದಲ್ಲಿಯೇ ನಿಲ್ಲಿಸಿ ಎಲ್ಲರೂ ಅದರಡಿಯ ಕೊಳನೆಳಲಲ್ಲಿ ಇಳಿದುಕೊಂಡರು. ಗಂಗಾ ನದಿಯ ತೀರದಲ್ಲಿದ್ದ ಕಾಡಿಗೆಲ್ಲ ಗುಹರೆಂಬ ಬೇಡನು ರಾಜನಾಗಿದ್ದನು. ಆತನು ಶ್ರೀರಾಮನ ಪರಮ ಸ್ನೇಹಿತ. ಶ್ರೀರಾಮನು ಅಲ್ಲಿ ಬಂದಿರುವ ಸುದ್ದಿ ಆತನ ಕಿವಿಗೆ ಮುಟ್ಟಿತು. ಒಡನೆಯೇ ಆತನು ತನ್ನ ಬಂಧುಗಳ ಸಹಿತನಾಗಿ ಷಡ್ರ ಸೋಪೇತವಾದ ಆಹಾರದೊಡನೆ ಶ್ರೀರಾಮನ ಬಳಿಗೆ ಬಂದನು. ಶ್ರೀರಾಮನ ಋಷಿವೇಷವನ್ನು ಕಂಡು ಆತನಿಗೆ ಬಹು ಸಂತಾಪವಾಯಿತು. ತನ್ನ ರಾಜ್ಯದಲ್ಲಿಯೇ ನಿಲ್ಲುವಂತೆ ಪ್ರಾರ್ಥಿಸಿದನು. ಎಲೈ ಮಹಾಬಾಹು, ಈ ಭೂಮಂಡವೆಲ್ಲವೂ ನಿನಗೆ ಸೇರಿದುದು. ನಾವೆಲ್ಲರೂ ನಿನ್ನ ಸೇವಕರು. ಈ ರಾಜ್ಯವನ್ನು ಸ್ವೀಕರಿಸಿ ನಮ್ಮನ್ನೆಲ್ಲ ಪರಿಪಾಲಿಸುತ್ತಾ ಇಲ್ಲಿಯೇ ನಿಲ್ಲು ಎಂದು ಹೇಳಿದನು. ಗೆಳೆಯನ ನುಡಿಗಳಿಗೆ ಉತ್ತರವಾಗಿ ಶ್ರೀರಾಮನು ಆತನನ್ನು ಗಾಢವಾಗಿ ಆಲಿಂಗಿಸಿಕೊಂಡನು. ಮಿತ್ರನೇ, ನಿನ್ನ ಸ್ನೇಹ ಪ್ರದರ್ಶನದಿಂದ ಅತ್ಯಂತ ಸಂತುಷ್ಟನಾಗಿದ್ದೇನೆ. ನಾನೀಗ ವಾಕ್ಯ ಪರಿಪಾಲನೆಗಾಗಿ ರುಚಿಜೀವನವನ್ನು ಕೈಗೊಂಡಿದ್ದೇನೆ. ಫಲಮೂಲಗಳನ್ನಲ್ಲದೆ ಬೇರೊಂದು ಭುಂಜಿಸೆನು.
ಈ ಕುದುರೆಗಳಿಗೆ ಸ್ವಲ್ಪ ಮೇವನ್ನು ಕೊಟ್ಟರೆ ಸಾಕು, ಮತ್ತೇನು ಬೇಡ. ನಮ್ಮ ತಂದೆಗೆ ಇವುಗಳಲ್ಲಿ ಬಹುಮಮತೆ. ಇವು ತೃಪ್ತಿ ಹೊಂದಿದರೆ ನಾನು ಸುಪ್ರೀತನಾದಂತೆಯೇ ಎಂದು ಹೇಳಿದನು. ಆ ರಾತ್ರಿಯೆಲ್ಲವೂ ಗುಹನು ಶ್ರೀರಾಮನ ಬಳಿಯಲ್ಲಿಯೇ ನಿಂತನು. ಆತನು ಲಕ್ಷ್ಮಣನು ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಾ ವಿಶ್ರಮಿಸುತ್ತಿದ್ದ ಸೀತಾರಾಮರಿಗೆ ಕಾವಲಾಗಿ ಕುಳಿತಿದ್ದರು. ಗುಹನು ತನ್ನ ಗೆಳೆಯನ ರಕ್ಷಣೆಗಾಗಿ ತಾನು ನಿಂತಿರುವಾಗ ಸುಕುಮಾರನಾದ ಲಕ್ಷ್ಮಣನು ವಿಶ್ರಾಂತಿ ಹೊಂದಬಹುದೆಂದು ಹೇಳಿದನು. ಆದರೆ ಅಣ್ಣ ಅತ್ತಿಗೆಯರು ಹಾಗೆ ನೆಲದ ಮೇಲೆ ಮಲಗುವಂತಹ ದುಸ್ಥಿತಿ ಇರುವಾಗ ತನಗೆ ನಿದ್ರೆ ಬರುವುದು ಅಸಾಧ್ಯವೆಂದು ಹೇಳಿ ಲಕ್ಷ್ಮಣನು ಆತನ ಜೊತೆಯಲ್ಲಿಯೇ ಕಾದು ಕುಳಿತಿದ್ದನು. ಅಯೋಧ್ಯೆಯಲ್ಲಿ ಆ ವೇಳೆಗೆ ಏನೇನು ಅನರ್ಥ ನಡೆದಿರಬಹುದೆಂಬ ಊಹಿಸುತ್ತಾ ಲಕ್ಷ್ಮಣನು ಗುಹನೊಡನೆ ಅದನ್ನು ವಿವರಿಸುತ್ತಾ ಕುಳಿತಿರುವಷ್ಟರಲ್ಲಿ ಆ ರಾತ್ರಿ ಕಳೆದು ಬೆಳಗಾಯಿತು. ಗುಹನೊಡನೆ ಆದಷ್ಟು ಬೇಗ ಗಂಗಾ ನದಿಯನ್ನು ದಾಟಿ ಹೋಗಬೇಕೆಂದು ಶ್ರೀರಾಮನು ನಿಶ್ಚಯಿಸಿದ್ದನು. ಆದುದರಿಂದ ದೊಡ್ಡ ದೋಣಿಯೊಂದಕ್ಕೆ ಸಿದ್ಧಪಡಿಸುವಂತೆ ಗುಹನು ತನ್ನ ಕಡೆಯವರಿಗೆ ಆಜ್ಞಾಪಿಸಿದನು. ಕ್ಷಣ ಮಾತ್ರದಲ್ಲಿಯೇ ಬಲವಾದ ಒಂದು ದೋಣಿ ಪ್ರಯಾಣಕ್ಕೆ ಸಿದ್ಧವಾಯಿತು. ನಾವೆಯನ್ನೇರುವ ಮುನ್ನ ಶ್ರೀರಾಮನು ಸುಮಂತ್ರನನ್ನು ಕುರಿತು, ಎಲೇ ಸಾರಥಿ, ಒಡನೆಯೇ ನೀನು ಅಯೋಧ್ಯೆಗೆ ಹಿಂತಿರುಗಿ ಮಹಾರಾಜರ ಸೇವೆಯಲ್ಲಿ ತತ್ಪರನಾಗು. ಇನ್ನು ನಾನು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮುಂದುವರಿಸುತ್ತೇನೆ. ನನಗೆ ಹೋಗಬರಲು ಅನುಮತಿ ಕೊಡು ಎಂದನು. ಸುಮಂತ್ರನಿಗೆ ಶ್ರೀರಾಮನನ್ನು ಅಗಲುವುದೆಂದರೆ ಅತಿ ದಾರುಣವಾದ ವ್ಯಥೆಯಾಯಿತು. ಅದನ್ನು ಸಹಿಸಲಾರದೆ ಆತನು ಎಳೆಯ ಮಗುವಿನಂತೆ ಹತ್ತುಬಿಟ್ಟನು. ಶ್ರೀರಾಮನು ಆತನನ್ನು ಸಮಾಧಾನಪಡಿಸಿ ತಂದೆಗೂ ತಾಯಿಯರಿಗೂ ತನ್ನ ಮತ್ತು ಸೀತಾಲಕ್ಷ್ಮಣ ನಮಸ್ಕಾರವನ್ನು ಅರ್ಹುತ್ತೆ. ಅನಂತರ ಗುಹನಿಂದ ಆಲದ ಹಾಲನ್ನು ತರಿಸಿ ಅದರ ಲೇಪನ ಸಹಾಯದಿಂದ ತಾನು ಲಕ್ಷ್ಮಣನು ಜಟಾಧಾರಿಯಾಗಿ ಸೀತೆಯೊಡನೆ ನಾವೆಯನ್ನೇರಿದರು. ನಿಷಾದರಿಗೆಲ್ಲ ಅಧಿಪತಿಯಾದ ಗುಹನು ತನ್ನವರಿಗೆ ನಾವೆಯನ್ನು ನಡೆಸಲು ಆಣತಿ ಇಟ್ಟನು. ಮಂದ ಗಮನೆಯಿಂದ ನಾವೆ ಮುಂದುವರಿಯಿತು. ನದಿಯ ಮಧ್ಯಭಾಗವನ್ನು ಸೇರಿದ ಮೇಲೆ ಸೀತಾದೇವಿ ಗಂಗೆಗೆ ಅಭಿನಂದಿಸಿ, ತಾಯಿ ಗಂಗಾಮಾತೆ, ಧರ್ಮಶೀಲರಾದ ರಾಮಲಕ್ಷ್ಮಣರೊಡನೆ ನಾನು ವನವಾಸ ಮುಗಿಸಿ ಸುಕ್ಷೇಮದಿಂದ ಹಿಂತಿರುಗುವಂತೆ ಅನುಗ್ರಹಿಸು. ಹಾಗೆ ನಾವು ಹಿಂತಿರುಗಿ ಪುನಃ ರಾಜ್ಯಭಾರದಲ್ಲಿ ನೆಲೆಸಿದ ಮೇಲೆ ರಸವತ್ತಾದ ಮಾಂಸಾನವನ್ನು ಸುರಘಟಗಳನ್ನು ನಿನಗರ್ಪಿಸಿ ನಿನ್ನ ಪಿತ್ಯಾರ್ಥವಾಗಿ ದಾನ ಧರ್ಮಗಳನ್ನು ಮಾಡುತ್ತೇನೆ ಎಂದು ಅರಸಿಕೊಂಡಳು. ಆಕೆ ಪ್ರಾರ್ಥನೆ ಮುಗಿಯುವಷ್ಟರಲ್ಲಿಯೇ ನಾವೇ ದಡ ಸೇರಿತು. ಮೂವರು ಅದರಿಂದ ಇಳಿದು ಕಾಲ್ನಡಿಗೆಯಿಂದ ತಮ್ಮ ವನಪ್ರಯಾಣವನ್ನು ಮುಂದುವರಿಸಿದರು. ಮತ್ತೊಂದು ದಡದಲ್ಲಿ ನಿಂತು ದೃಷ್ಟಿಯಿಂದ ಇವರ ಕಡೆಗೆ ನೋಡುತ್ತಾ ನಿಂತಿದ್ದ ಗೆಳೆಯ ಗುಹನು ಸಾರಥಿ ಸುಮಂತ್ರನು ಅವರು ಕರ್ಮಣಿಯಾಗುತ್ತಲೇ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಹಿಂತಿರುಗಿದರು. ನಮಸ್ಕಾರ.